ಇವರು ನನ್ನ ಹೆಸರು ಎಲ್ಲ ಇಡೀ ಕರ್ನಾಟಕ ಗೊತ್ತು. ಸಿಎಂ ಶಾಬಾಸ್ ಖಾನ್ ಅಂತ. ಅಕ್ಬರುದ್ದೀನ್ ಅವೇಸಿ ಆದ್ಮೇಲೆ ನಾನೇ ಇರೋದು ಮುಸಲ್ಮಾನರ ಪರ ಓಡಾಡಕ್ಕೆ. ಯಾವುದೇ ಮುಸಲ್ಮಾನರು ಲೀಗಲ್ ಆಗಿ ಓಡಾಡ್ಬಿಲ್ಲಿ ನಾನು ಕೇಳ್ಕೊಂತೀನಿ. ಈ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡಿ. ನಮ್ಗಾಗಿರೋದು ದರ್ಗಾ ಮಸೀದಿ ಮೊಹಲ್ಲಾ ಅವುಗಳಲ್ಲಿ ಇದು ಹೇಳಿ ಮೇಡಮ್. ಇದ್ರಲ್ಲಿ ನಾನೇ ಅಂತ ಹೇಳೋದು ಇದು ನಾನು ಒಪ್ಪೋದೇ ಇಲ್ಲ. ಇದು ಅವ್ರು ಒಪ್ಪೋದು ಬೇಡ. ರಾಜ್ಯದಲ್ಲಿ ನಾನೇ ಇರೋದು ಮುಸ್ಲಿಮ್ ಅನ್ನೋದು ನಾನು ಒಪ್ಪೋದಿಲ್ಲ. ಇದನ್ನ ನಾವು ತಂದಿದೆ. ಇದು ಅವಶ್ಯಕತೆ ಇಲ್ಲ ನನ್ಗೆ. ಇದು ರಾಜ್ಯ ಕೇಂದ್ರ ಸರ್ಕಾರ ತಂದಿರುವಂತ ಅಮೆಂಡ್ಮೆಂಟ್ ನಮಗೆ ಬೇಕಾಗಿಲ್ಲ. ತಗೊಳ್ಳಿ, ಇದು ಬೇಕಾಗಿಲ್ಲ ನನ್ಗೆ. ಅರ್ಥ ಆಯ್ತಾ? ನಾವು ಮುಸಲ್ಮಾನರು ಇದು ಒಪ್ಪೋದು ಇಲ್ಲ. ನಿಮ್ ಅಮೆಂಡ್ಮೆಂಟ್ ನ ನಿಮ್ ಆರ್ಟಿಕಲ್ ನ ನಾವು ಒಪ್ಪೋದು ಇಲ್ಲ. ನಮ್ಗೂ ಬೇಕಾಗೂ ಇಲ್ಲ. ತಗೊಳ್ಳಿ. ಅರೆ ಅರ್ಥ ಆಯ್ತಾ? ಏನಕ್ಕೆ ಅಂತ ಹೇಳ್ಬೋದು. ನಮ್ ದರ್ಗಾ ಮಸೀದಿ ಮೊಹಲ್ಲಾಗಳೆಲ್ಲ ಮನೆ ಹಾಳು ಮಾಡಕ್ಕಂತ ನಾವು ನೋಡ್ತಾ ಇರೋದು. ಇವತ್ತು ಏನಾಗಿದೆ, ನಮ್ಮ ಮಸೀದಿಯಿಂದ ಎಷ್ಟೋ ಜನಕ್ಕೆ ಅಲ್ಲಿ ಬೇವಗಳಿಗೆ ರೇಷನ್ ಕಿಟ್ ಗಳು ಕೊಡ್ತಾರೆ. ಮದ್ರಸಾಗಳಲ್ಲಿ ಅವ್ರ ತಂದೆ ತಾಯಿ ಇಲ್ದಿದ್ದ ಮಕ್ಕಳಿಗೆ ಓದಿಸಿ ಅವ್ರಿಗೆ ಬೆಳೆಸಿ ಲ್ಯಾಂಡ್ ಆರ್ಡರ್ ಕೂಡ ಇವತ್ತು ಓದಿಸ್ತಾ ಇದ್ದಾರೆ. UPSC ಗಂಟ ತಗೊಂಡ್ ಹೋಗ್ತಾ ಇದಾರೆ ಮೌಲಾನಾಗಳನ್ನ. ಇದನ್ನೆಲ್ಲ ನೋಡಕ್ಕಾಗದೆ ಈ ಅಮೆಂಡ್ಮೆಂಟ್ ಗಳನ್ನ ತಗೊಂಡ್ ಬಂದು ಮುಸಲ್ಮಾನರು ಮನೆ ಹಾಳು ಮಾಡಿರೋದಲ್ದೆ ಈ ಸರ್ಕಾರ ನಾಚಿಕೆಟ್ಟ ಮಾನ್ಗೆಟ್ಟ ಸರ್ಕಾರ ಇವತ್ತೆಲ್ಲರೂ ಕೂತ್ಕೊಂಡು ಇಲ್ಲ ನೀವು ಒಗ್ಬೋರ್ಡ್ ಮುಸಲ್ಮಾನಕ್ಕೆ ಸೇರಿದ್ದ ಇವ್ರಿಗೆ ಸೇರಿದ. ನಾನ್ ಮುಸಲ್ಮಾನ ರೀ, ನಾನ್ ಪಕ್ಕಾ ಮುಸಲ್ಮಾನ. ನಾನ್ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ. ಯಾರಿಗೆ ಹೇಳಿ? ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ. 5 ವರ್ಷ ತನಕ ನೀವು ಮುಸಲ್ಮಾನ್ ಇದ್ರೆ ನಾನೇನ್ ನಾಳೆ ಹೋಗಿ ಹಿಂದೂ ಧರ್ಮಕ್ಕೆ ಸೇರ್ತಾ ಇದ್ದೀನ, ಇಲ್ಲ ನಾಡ್ದು ಹೋಗ್ಬಿಟ್ಟು SC ST ಸೇರ್ತಾ ಇದ್ದೀನ? ಅದು ಅವ್ರವ್ರ ವ್ಯಕ್ತಿಕ. 5 ವರ್ಷ ಗಂಟ ಮಾತ್ರ ಇದ್ರೆ ಮುಸಲ್ಮಾನ, ಅವನ್ಗೆ ಒಗ್ಬೋರ್ಡ್ ಆಸ್ತಿ ಹೇಳ್ತಾರೆ. ಅವ್ರ ಆಸ್ತಿ ಹಿಡ್ಕೊಂಡವ್ರಂತೆ. ನಾವು ಅವ್ರ ಆಸ್ತಿ ಹಿಡ್ಕೊಂಡಿರೋರಂತೆ. ಕೇಳಿಲಿ, ನಿಮ್ಮ ಪ್ರಾಪರ್ಟಿ ಮೇಲೆ ನಾವು ಬೋರ್ಡ್ ಹಾಕಿರೋದಂತೆ. 10 ವರ್ಷಕ್ಕೊಂದ್ಸಮಯ ಸರ್ವೆ ಮಾಡಿಸ್ತಾರಲ್ಲ ಇವರು. ಯಾರ ಕೈಲಿ ಸರ್ವೆ ಮಾಡಿಸ್ತಾರೆ? ಅಧಿಕಾರಿಗಳು ಇಟ್ಕೊಳ್ಳಿ. ಈ ಅಧಿಕಾರಿಗಳನ್ನ ಸಾಕಿರೋರು ಯಾರು? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಅಧಿಕಾರಿಗಳಲ್ಲಿ ಸರ್ವೆ ಮಾಡಿ ಡಿಸ್ಟ್ರಿಕ್ಟ್ ಆಫೀಸರ್ಗಳು ನಮ್ಮಲ್ಲಿ 4 ಟರ್ಮಿನಲ್ ಕೊಟ್ಟವ್ರೆ. ಅಲ್ಲಿ ಟರ್ಮಿನಲ್ ಅಲ್ಲಿ ನ್ಯಾಯ ಮಾಡಕ್ಕಂತಾನೆ ಬೆಂಗಳೂರು, ಮೈಸೂರು, ಬೆಳಗಾಂ, ಗುಲ್ಬರ್ಗ 4 ಕಡೆ ಅವ್ರು ನ್ಯಾಯ ಮಾಡ್ತಾರೆ. ಅಲ್ಲಿರೋ ಕೂರ್ತಿರೋ ಜಡ್ಜಸ್ಸೇ ಅಲ್ವಾ? ನಮಗಂತ ನ್ಯಾಯ ಮಾಡ್ತಾ ಇರೋ ನ್ಯಾಯನೇ ಅಲ್ವಾ? ಒಂದು ಇದು ಆದ ನಂತರ ಕಾನೂನು ತಗೊಂಡು ಹೋಗ್ತೀರಾ? ಹೌದು ಇವ್ರಿಗೆ ಡೌಟ್ ಬಂದಿದೆಯಲ್ಲ, ಅವ್ರು ಜಡ್ಜಸ್ ಅಲ್ವಾ? ಟರ್ಮಿನಲ್ ಕೂತಿರೋರು ಅವ್ರು ನ್ಯಾಯ ಮಾಡ್ತಾರೆ. ನಿಮ್ಗೆ ಇಷ್ಟ ಇಲ್ವಾ? ಆಮೇಲೆ ಪ್ರತಿಯೊಂದು 10 ವರ್ಷಕ್ಕೆ ಈ ಸರ್ಕಾರಕ್ಕೆ ರಾಜ್ಯ ಸರ್ಕಾರ, ಪ್ರತಿಯೊಂದು ದೇಶದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ 10 ವರ್ಷಕ್ಕೊಮ್ಮೆ ಸರ್ವೆ ನಡೆಸ್ತದಲ್ಲ. ನಮ್ಗೆ ಸೆಕ್ಷನ್ 8 ಅಲ್ಲಿ ಅಧಿಕಾರ ಪ್ರಾವಿಧಾನ ಇದೆ. ಅದರಲ್ಲಿ ಸೆಕ್ಷನ್ 4, 5, 6 ಅಲ್ಲಿ ಇವರು ನಡೆಸ್ತಾರೆ. ಅವ್ರ ಸಂಬಳಗಳು ಅವರೆಲ್ಲ ಸರ್ಕಾರ ಕಟ್ಟುತ್ತೆ. ಇದು ತಗೊಂಡೋಗಿ ಎಲ್ಲಿ ಹೋಗುತ್ತೆ? ಚೀಫ್ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ, ಅಲ್ಲಿಂದ ಪಾಸ್ ಆಗಿ ವಕ್ಫ್ ಅಲ್ಲಿ ಡಿಕ್ಲೇರ್ ಆಗುತ್ತೆ. ನಮ್ದು 4 ಲಕ್ಷ ಜಾಗ ಇದ್ದಿದ್ದನ್ನ ಈಗ 2020 10 ಲಕ್ಷ ಕೋಟಿ ಜಾಗ ಇದೆ ಅಂತ. ವಿಶೇಷವಾಗಿ ಶಾಬಾಸ್ ಖಾನ್ ಅವರು ಈ ವಿಧೇಯಕವನ್ನ ವಿರೋಧಿಸ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಹಲವು ಕಾರಣಗಳನ್ನು ಕೊಟ್ಟಿದ್ದಾರೆ. ನೋಡಿ, ವಕ್ಫ್ ಅಂದಾಗ ಅದು ಅವರೇ ಅಲ್ಲಿರುವಂತಹ ಅಲ್ಪಸಂಖ್ಯಾತರನ್ನು ಶೈಕ್ಷಣಿಕವಾಗಿ ಹಂತ ಹಂತವಾಗಿ ಬಡತನದಲ್ಲಿದ್ದವ್ರನ್ನ ಮೇಲೆತ್ತುವಂತಹ ಒಂದು ಕೆಲಸ ಮಾಡಬೇಕು. ಆದರೆ ಆ ಕೆಲಸ ಆಗ್ತಿದೆಯಾ ಇಲ್ವಾ ಅನ್ನೋದು ಮೂಲ ಪ್ರಶ್ನೆ. ಸೊ ಈ ವಿಧೇಯಕ ಬಂದಿದೆ, ವಿಧೇಯಕ ವಿರೋಧ ಕೂಡ ವ್ಯಕ್ತವಾಗಿದೆ. ನೋಡೋಣ ಹಾಗಾದರೆ ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ, ಅದ್ರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ಮಾತಾಡೋಣ ಬ್ರೇಕ್ನ ನಂತರ.